ಸ್ನೇಹಿತರೆ ನಮಸ್ಕಾರ. ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಮತ್ತೊಂದು ದಾವಡಿಗೆ ಬಂದಿದ್ದೀನಿ. ಯಾಕೆ ಅಂತ ಹೇಳಿದ್ರೆ ಇವಾಗ ಆಲ್ರೆಡಿ ನಾವು ಸೀಸನ್ ಹತ್ತತ್ರ ಇದ್ದೀವಿ. ಆಲ್ರೆಡಿ ಸುಮಾರಷ್ಟು ಜನ ಟೂರ್ನಮೆಂಟ್ಗೆ ಕಟ್ಟಂತ ಪ್ಲಾನ್ಗಳೆಲ್ಲ ಮಾಡ್ತಾ ಇದ್ದೀರಾ. ಇವಾಗ ಆಲ್ರೆಡಿ ಎಲ್ಲಾ ಒಂದು ಟೂರ್ನಮೆಂಟ್ ಅವರು ಎಲ್ಲಾ ಒಂದು ಇನ್ವಿಟೇಷನ್ ಆಲ್ರೆಡಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ಇನ್ನೊಂದೇನಂತ ಹೇಳಿದ್ರೆ ಅಕ್ಕಿಗಳು ಪ್ರತಿಯೊಬ್ರದು ದಾವಡಿ ಇಟ್ಟಂತ ವ್ಯಕ್ತಿಗಳು ಎಲ್ಲಾರು ಒಂದು ಲಾಂಗ್ ಟೈಮ್ ಮಾಡ್ಬೇಕು ಅನ್ನೋದು ಆಸೆ ಎಲ್ರಿಗೂ ಪ್ರತಿಯೊಬ್ಬರಿಗೂ ಇರುತ್ತೆ. ಅದಕ್ಕೋಸ್ಕರನೇ ಟೂರ್ನಮೆಂಟ್ಗೆ ಅಂತ ಕಟ್ತಾರೆ. ಯಾಕಂದ್ರೆ ಟೂರ್ನಮೆಂಟ್ ಕಟ್ಟೋದು ಅಂತ ಹೇಳಿದ್ರೆ ಏನಂತ ಹೇಳಿದ್ರೆ ನನ್ನ ಅಕ್ಕಿ 5 ಓವರ್ 6 ಓವರ್ ಆಡುತ್ತೆ ಅಂತ ಯಾರೂ ಇದ್ ಮಾಡಲ್ಲ. ನನ್ನ ಅಕ್ಕಿ ಏನಿದ್ರು ಒಂದು 10 ಓವರ್ 11 ಓವರ್ 12 ಓವರ್ ಆಡ್ಬೇಕು ಅಂತಾನೆ ಎಲ್ಲ ಪ್ರತಿಯೊಬ್ರು ದಾವಡಿಯವರು ಆ ಒಂದು ಆಸೆ ಇರುತ್ತೆ. ಆ ಆಸೆ ಒಂದೇನಂತ ಹೇಳಿದ್ರೆ ನನ್ನ ಒಂದು ಪ್ರಕಾರ ಆಸೆ ಆಗಿದ್ರೆ ಅದು ಸಾಲದು. ಅದಕ್ಕೇನಂತ ಹೇಳಿದ್ರೆ ಪ್ರತಿದಿನ ಯಾಕಂದ್ರೆ ನಾನು ಸಾಕಷ್ಟು ಜನರನ್ನ ನೋಡ್ತಾ ಇದ್ದಂಥದ್ದು ಏನಂದ್ರೆ ಸರ್ 2 ತಿಂಗಳು ಮನೆ ಮಠ ಪ್ರತಿಯೊಂದು ಬಿಟ್ಟಿ ಅಕ್ಕಿಗಳಿಗೋಸ್ಕರ ಡ್ಯೂಟಿ ಮಾಡಿದ್ರೆ ಮಾತ್ರ ಸರ್ ಅಕ್ಕಿಗಳು ಆಡತ್ತೆ ಅನ್ನೋ ಒಂದು ಸಾಕಷ್ಟು ಹಿರಿಯರೆಲ್ಲ ಹೇಳ್ತಾ ಇರ್ತಾರೆ. ಅದು ಎಷ್ಟು ಮಟ್ಟಿಗೆ ಸತ್ಯ ಅಂತ ಇವಾಗ ಯಾಕಂದ್ರೆ ಆಲ್ರೆಡಿ ಗೊತ್ತಿರುತ್ತೆ. ಯಾಕಂದ್ರೆ ಅವ್ರು ಅಷ್ಟು ಕಷ್ಟಪಟ್ಟಿರೋದಕ್ಕೋಸ್ಕರನೇ 10 ರಿಂದ 12 ಓವರ್ 13 ಓವರ್ ಎಲ್ಲ ರೀಚ್ ಮಾಡ್ತಾ ಇರ್ತಾರೆ. ನೋಡ್ತಾ ಇರ್ಬೋದು ಅವರು ಸೀಸನ್ಗಿಂತ ಬಿಫೋರ್ ಯಾವ ತರ ಇರ್ತಾರೆ, ಸೀಸನ್ ಬರ್ತಾ ಇದ್ದ ಟೈಮಲ್ಲಿ ಯಾವ ತರ ಇರ್ತಾರೆ, ಅವ್ರದ್ದು ಗ್ಲೋನೆಸ್ಸೇ ಹೊರಟೋಗಿರುತ್ತೆ. ಯಾಕೆ ಅಂತ ಹೇಳಿದ್ರೆ ಪ್ರತಿದಿನ ಪ್ರತಿ ಕ್ಷಣ ಅವರು ದಾವಡಿ ಬಿಟ್ಟು ಕೆಳಗಡೆ ಹೋಗಲ್ಲ. ಅಕ್ಕಿ ಏನ್ ಮಾಡುತ್ತೆ ಪ್ರತಿಯೊಂದನ್ನು ಅಬ್ಸರ್ವೇಷನ್ ಮಾಡ್ತಾ 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 ಅದು ಏನ್ ಗಲ್ತಿ ಮಾಡುತ್ತೆ ಅದನ್ನ ಸರಿ ಹೆಂಗ್ ಮಾಡ್ಕೋಬೇಕು ಅಂತ ಒಂದು ರಿಸರ್ಚ್ ಮಾಡಿ 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 ಆ ಒಂದು ಜೂನ್ ಜುಲೈಗೆ ಏನ್ ಕಟ್ಟಿರ್ತಾರೆ ಒಂದು ಟೂರ್ನಮೆಂಟ್ಗೆ ಅವತ್ತು ಒಳ್ಳೆ ಯಶಸ್ಸನ್ನ ಪಡಿತಾರೆ ಒಂದು ದಾವಡಿಯವರು ಅಂತ ನನ್ನೊಂದು ಅಭಿಪ್ರಾಯ. ಇನ್ನೊಂದೇನಂತ ಹೇಳಿದ್ರೆ ಇವತ್ತು ಮತ್ತೊಂದು ದಾವಡಿಗೆ ಬಂದಿದ್ದೀನಿ. ಏನಂತ ಹೇಳಿದ್ರೆ ಇವರು ಹೋಗಿದ ಕಡೆಯಲ್ಲೆಲ್ಲ ಇವರು ಸಾಕಷ್ಟು ಅಕ್ಕಿಗಳನ್ನ ಎಲ್ಲಾ ಒಂದು ಸೀನಿಯರ್ಗಳು ಇವತ್ತು ಏನು ಹೆಸರು ಮಾಡಿರ್ತಾರೆ ಅವ್ರ ಮನೇಲೆಲ್ಲ ಇವರು ಓದಂತ ಒಂದು ಇದ್ರಲ್ಲಿ ಒಂದು ಜಾಕಿ ಪಾತ್ರ ತುಂಬಾನೇ ಇಂಪಾರ್ಟೆಂಟ್ ಅಂತ ನನ್ನೊಂದು ಅಭಿಪ್ರಾಯ. ಯಾಕಂದ್ರೆ ದಾವಡಿ ಓನರ್ಗಿಂತ ಅದು ಬಿಡ್ತಕ್ಕಂತ ಜಾಕಿ ಮೇನು ಅವ್ರದೇ ಪಾತ್ರ 100ಕ್ಕೆ 100ರಷ್ಟು ಅಂತ ನನ್ನೊಂದು ಅಭಿಪ್ರಾಯ. ಆ ಒಂದು ಜಾಕಿ ಪಾತ್ರನ ನಿರ್ವಹಿಸಿದಂತ ಒಂದು ವ್ಯಕ್ತಿನ ಇವತ್ತು ನಾನು ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ. ಇವ್ರದ್ದು ಏನಂತ ಹೇಳಿದ್ರೆ ಇವ್ರು ಹೋಗಿದ ಕಡೆಯಲ್ಲೆಲ್ಲಾನು ಮಿನಿಮಮ್ 10 ಓವರ್ 11 ಓವರ್ 12 ಓವರ್ ಮೇಲೇನೆ ಅವರು ರೀಚ್ ಮಾಡಿದ್ದಾರೆ. 13 ಓವರ್ ಕೂಡ ಇವರ ಒಂದು ಅನುಭವದಲ್ಲಿ ರೀಚ್ ಮಾಡಿರತಕ್ಕಂಥ ಉದಾಹರಣೆಗಳು ಸಾಕಷ್ಟಿದೆ. ಈ ವರ್ಷ ಕೂಡ ಹೇಳ್ತಾ ಇದಾರೆ, ಈ ವರ್ಷ ಕೂಡ ನಾನು ಬಿಡ್ತೀನಿ ಸರ್, ಒಂದು ಒಳ್ಳೆ ಲಾಂಗ್ ಟೈಮ್ ಮಾಡ್ತೀನಿ, ಬನ್ನಿ ಯಾರಿಗಾದ್ರೂ ಅಕಸ್ಮಾತ್ ಏನಾದ್ರು ನಮ್ಮಿಂದ ವಿದ್ಯೆಗಳು ಏನಾದ್ರು ಅಕಸ್ಮಾತ್ ಏನಾದ್ರು ನನ್ನಲ್ಲಿ ಕಲ್ತಿರಕ್ಕಂಥ ವಿದ್ಯೆ ಏನಾದ್ರು ಯಾರಾದ್ರೂ ಕಲ್ತ್ಕೊಳ್ತಾರೆ ಅನ್ನೋದಾದ್ರೆ ಸ್ವಾಗತ, ಬನ್ನಿ ಅಂತ ಹೇಳ್ಬಿಟ್ಟು ಒಂದೇ ಒಂದು ಫೋನ್ ಕಾಲ್ಗೆ ಅವ್ರು ಏನೂ ಮಾತಾಡಿಲ್ಲ, ಬನ್ನಿ ಸರ್ ನಿಮ್ಗೆ ಯಾವ ತರ ಬೇಕು, ನಿಮ್ಗೆ ಏನ್ ತರ ಕ್ವಶನ್ಸ್ಗಳು ಏನ್ ಡೌಟ್ಗಳಿದೆ ನಾನು ತೋರಿಸ್ತೀನಿ ಅಂತ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ನಾವು ನೋಡಿರ್ಬೋದು ಸಾಕಷ್ಟು ದಾವಡಿಗಳಿಗೆ ಹೋದಾಗ ಏನಾಗುತ್ತಂದ್ರೆ ಸಾಕಷ್ಟು ಒಂದು ಸುಮಾರು 100 200 300 400 700 ಅಕ್ಕಿ ಗಂಟೆ ಸಾಕಿರೋಂತ ಸಾಕಷ್ಟು ದಾವಡಿಗಳನ್ನ ನಾನು ನೋಡಿದ್ದೀನಿ. ಬಟ್ ಇವರಲ್ಲಿ ನೀವು ನೋಡ್ಬಿಟ್ರೆ ಇವರಲ್ಲಿ ದಾವಡಿಲಿ ಇರೋದೇ 21 ಅಕ್ಕಿನೋ 22 ಅಕ್ಕಿನೋ ನಾನು ನೋಡಿರೋದು. ಅದರಲ್ಲಿ 3-4 ಮರಿಗಳು ಮಾಡಿದ್ದಾವೆ. ಅಷ್ಟು ಬಿಟ್ರೆ ಇವ್ರ ಹತ್ರ ಅಕ್ಕಿಗಳೇ ಇಲ್ಲ. ಆದ್ರೆ ಇವ್ರು ಏನ್ ಹೇಳೋದು ಅಂತ ಹೇಳಿದ್ರೆ ನನ್ನ ಅಕ್ಕಿ ನಾನು ಬಿಟ್ಟು ತೋರಿಸ್ತೀನಿ, 20 ಅಕ್ಕಿ 22 ಅಕ್ಕಿ ಮಾತ್ರನೇ ಇವ್ರು ಇಟ್ಕೊಂಡಿರೋದು, ಅದ್ರಲ್ಲಿ ಕೂಡ ಒಳ್ಳೆ ಲಾಂಗ್ ಟೈಮ್ ಮಾಡ್ತೀನಿ. ಮತ್ತೆ ಇನ್ನೊಂದೇನಂತ ಹೇಳಿದ್ರೆ ಸಾಕಷ್ಟು ಒಂದು ಅಕ್ಕಿಗಳನ್ನ ಇವರು ಒಳ್ಳೊಳ್ಳೆ ಕಲೆಕ್ಷನ್ಸ್ ಮಾಡಿದ್ದಾರೆ. ನಂಗೆ ಬೇರೆ ಅಕ್ಕಿಗಳು ಬೇಡ ಸರ್, ನನ್ನ ಮನೇಲಿ ಇರೋಂಥದ್ದು ತುಂಬಾ ಚೆನ್ನಾಗಿದೆ, ಬಂಗಾರದಂತ ಇದೆ, ಇದೇ ಅಕ್ಕಿಗಳನ್ನ ನಾನು ಬಿಟ್ಟು ಈ ವರ್ಷ ತೋರಿಸ್ತೀನಿ ಅಂತ ಒಂದು ಚಾಲೆಂಜ್ ಕೂಡ ಮಾಡ್ತಾ ಇದಾರೆ. ಬನ್ನಿ ಅವ್ರನ್ನ ಇಂಟ್ರೊಡಕ್ಷನ್ ಮಾಡ್ಕೊಳ್ಳೋಣ. ಸರ್ ನಮಸ್ಕಾರ ಸರ್, ಪಿಜನ್ ಪಲ್ಸ್ ಯೂಟ್ಯೂಬ್ ಚಾನಲ್ ಇಂದ ಬರ್ತಾ ಇದ್ದೀನಿ. ಇನ್ನೊಂದೇನಂತ ಹೇಳಿದ್ರೆ ಸಾಕಷ್ಟು ನಿಮ್ ಬಗ್ಗೆ ಕೇಳ್ತಾನೆ ಬಂದಿದ್ದೀನಿ. ಸುಮಾರಷ್ಟು ಒಂದು ನಮ್ಮ ನ್ಯೂ ಕಮರ್ಸ್ ಹೊಸದಾಗಿ ಏನ್ ಬರ್ತಾ ಇದಾರೆ ಅವ್ರ ಬಗ್ಗೆ ನಿಮ್ಗೆ ಅಷ್ಟಾಗಿ ಇಲ್ಲ ಅಂತ ನಾನು ಅನ್ಕೊಳ್ತೀನಿ. ಬಟ್ ಹಿರಿಯರಿಗೆ ಪ್ರತಿಯೊಬ್ಬರಿಗೂ ನೀವು ಪರಿಚಯ ಅಂತ ನನ್ನ ಒಂದು ಅಭಿಪ್ರಾಯ. ಯಾಕಂದ್ರೆ ಒಂದು ನಿಮ್ಮ ಅಡ್ಡ ಹೆಸರು ಕರೆದ್ರೇನೆ ಪ್ರತಿಯೊಬ್ಬರಿಗೂ ನಮ್ಮ ಪಾರಿವಾಳ ಶೋಕ್ದಾರಲ್ಲಿ ಪ್ರತಿಯೊಬ್ಬರಿಗೂ ಅರ್ಥ ಆಗೋದಂಥದ್ದು. ನಿಮ್ಮನ್ನ ನೀವೇ ಇಂಟ್ರೊಡಕ್ಷನ್ ಮಾಡ್ಕೊಟ್ರೆ ಒಳ್ಳೇದು ಅಂತ ಅನ್ಸುತ್ತೆ ಸರ್. ನಿಮ್ಮ ಹೆಸರು, ನಿಮ್ ದಾವಡಿ ಹೆಸರು. ನಾನು ಚಿಕ್ಕ ಹುಡುಗನಿಂದ ಅಕ್ಕಿ ಸಾಕ್ತಾ ಇದ್ದೆ. ನಮ್ಮಪ್ಪ ಇಲ್ಲಿ ಒಡೆಯವರು ಮಾಡಿ ಮೇಲೆ ಅಕ್ಕಿ ಮಡಗಿದ್ರೆ ಪಟ ಪಟ ಅಂತ ಹೊಡೆದ್ ಬಿಡೋರು. ನಾನು ಆಮೇಲೆ ನಮ್ಮ ಬಸವರಾಜ್ ಅಂತ ಅವ್ರೆ ಕಾಮಾಕ್ಷಪಳ್ಳಿಯ ಗೋಪಾಲ ತಮ್ಮ ಅವ್ರ ಜೊತೆ ಹೋದೆ. ಅವ್ರ ಹತ್ರ ಅಕ್ಕಿ ಬಿಡ್ತಾ ಇದ್ದೆ. ಹಂಗೆ ಕಲ್ತ್ಕೊಂಡು ಅಕ್ಕಿ ಬಿಡೋದು ಯಾರೋ ಒಬ್ರು ಹತ್ರ ಹೋದೆ ಅಲ್ಲಿ ಕಮಲಾನಗರಕ್ಕೆ. ಅವರು ಅವತ್ತು ನನ್ಗೆ ಗೊತ್ತೇ ಇಲ್ಲ ಅದು. ನಾವು ಹಿಂಗೆ ನಂದು JCB ಇತ್ತೆ, ಇಟಾಚಿಗಳವೆ, ಹಂಗೋಗ್ಬಿಟ್ಟು ಬರ್ಬೇಕಾದ್ರೆ ಅಕ್ಕಿ ಬಿಡ್ತಾ ಇದ್ರು. ಅಕ್ಕಿ ಆಡ್ತು 13 ಓವರ್ ಆಡ್ತು. ನೀನ್ ತಾಕತ್ತೀರ ನೀನ್ ಬಿಡೋ ಅಂದ್ರು. ನಾನು ಅದೇ ಚಾಲೆಂಜ್ ಮಾಡ್ಕೊಂಡ್ಬಿಟ್ಟೆ. ಆಮೇಲೆ ನಮ್ಮ ಮಾವನ ಹತ್ರ ಹೋದೆ. ಇನ್ನೊಬ್ಬ ಯತೀಶ್ ಅಂತ ಇದ್ದಾರೆ, ಕಾಮಾಕ್ಷಪಳ್ಳಿ ಯತೀಶ್ ಕುಮಾರ್ ಅಂದ್ರೆ ಫೇಮಸ್. ಅವ್ರಿಗೆ ಹೇಳ್ದೆ, ಗುರು ನಿಮ್ಮ
ಬಿಲ್ಡಿಂಗ್ ಮೇಲೆ ನಾನು ಅಕ್ಕಿ ಸಾಕ್ಬೇಕು ಅಂದೆ. ಹ್ಮ್ ಮಚ್ಚ ನೀನ್ ಮಡಿಕ ಹೋಗ, ಹ್ಮ್ ಯಾರು ಬತ್ಲು ನಾನು ಇರ್ತೀನಿ ಮುಟ್ಟಿ ಹ್ಮ್ ಆ ಬಿಲ್ಡಿಂಗ್ ಮೇಲೆ ಅಕ್ಕಿ ಸಾಕ್ಬಿಟ್ಟಿ ಹ್ಮ್ ಒಂಟಿಗರಿ ತಿರುವಲ್ಬಿಟ್ಟೆ. ಹ್ಮ್ ಅದು ಏನು ಇಡೀ ಬೆಂಗಳೂರಿಗೆ ಬಾಲ ಕಟ್ಬಿಟ್ಟು ರೆಕ್ಕೆ ಕಟ್ಬಿಟ್ಟವ್ ನಾನೊಬ್ನೇ, ಇನ್ಯಾರು ಬಿಡಕ್ ಆಗಲ್ಲ. ಅದು ಸೆಂಟ್ರ್ ರೆಕ್ಕೆಗಳ್ನ 5 ಹೊಲ್ದ್ಬಿಟ್ಟು ಬಿಡ್ತಿದ್ದೆ. ಹ್ಮ್ ಬಿಟ್ಟಾಗೆಲ್ಲ ಅದು 13 ಅವರ್ ಮೇಲೇನೆ ಸುಳ್ಳು ಸರ್. ಹ್ಮ್ ನಾನು ಇಲ್ಲೇ ಬಿಟ್ಟಿದೀನಿ ಅಕ್ಕಿಗಳು. ಓಕೆ ಈಗ ಬೇಕಾದ್ರೆ ನೆಕ್ಸ್ಟ್ ವರ್ಷ ಬಂದು ಈಗ ಹಂಗೆ ತೋರಿಸ್ತೀನಿ. ಹ್ಮ್ ಏನ್ ಜಾಕ್ ಐತೆ ಅದೇ ಜಾಕ್ ನೆಕ್ಸ್ಟ್ ವರ್ಷ ಈ ವರ್ಷಕ್ಕೆ ಹ್ಮ್ 13 ವರ್ಷ ಅಕ್ಕಿ ಆಡದೆ ಹೋದ್ರೆ ನಾನು ಅಕ್ಕಿ ಶೋಕೆ ಬಿಟ್ಬಿಡ್ತೀನಿ. ಹ್ಮ್ ಅಕ್ಕಿ ಶೋಕ್ಕೆ ನಾನು ಅನ್ಫಿಟ್ ಅಂದ್ಬಿಟ್ಟು ಮನೇಲಿ ಹೋಗಿ ಮಲಿಕೊಂಬಿಡ್ತೀನಿ. ಅಲ್ಲಲ್ಲ ನಾನ್ ಕೇಳ್ತಾ ಇರೋದೇನಂತ ಹೇಳಿದ್ರೆ ನೀವು ಅಕ್ಕಿನ ರೆಕ್ಕೆ ಕಟ್ಟಿ ಬಿಟ್ರಿ ಅಂತಲ್ಲ, ಏನಕ್ಕೋಸ್ಕರ ಬಿಟ್ರಿ ಅಂತ ಹೇಳ್ತಾ ಇರೋದು. ಅದು ಬಿಟ್ಟಾಗೆಲ್ಲ ಅದು ಕುತ್ಕೊಂತಲೇ ಇಲ್ಲ. ಅದು ನನ್ ಎಷ್ಟು ಟ್ರೈ ಮಾಡಿದ್ರು ಎಷ್ಟೆಷ್ಟೋ ಟ್ರೈ ಮಾಡ್ಬಿಟ್ಟೆ. ಆಮೇಲೆ ಲಾಸ್ಟ್ ಯಾರೋ ಒಬ್ರು ಹೇಳಿದ್ರು 5 ರೆಕ್ಕೆ ಕಟ್ಟು ನೋಡೇ ಬಿಡವ ಅಂದ್ರು. ನಾನೇನ್ ಮಾಡ್ದೆ, ರೆಕ್ಕೆ ಕಟ್ಬಿಟ್ಟೆ. ರೆಕ್ಕೆ ಕಟ್ಟಿ ಬಿಟ್ಟೇಟ್ಗೆ 10:15 ಅವರ್ ಕೂತು 10:15 ಅವರ್ ಕೂತಿ ಪ್ಲೇಸ್ ಆಯ್ತು. ಆಮೇಲೆ ಏನ್ ಮಾಡ್ದೆ, ಎಲ್ಲ ಕಡ್ಡಿ ಬಾಲ ಹೆಂಗ್ ಕಟ್ಬೇಕು ಎಲ್ಲಾ ಕಟ್ಟಿ ಬಿಟ್ಟೆ. ನನ್ನ ಮಗನ್ ಕಡ್ಡಿ ಬಾಲ ಕಟ್ಟಿದ್ರು ಇಲ್ಲ, ಏನು ಇಲ್ಲ. ಎಂತ ಮಳೆ ಹುಯ್ತಾ ಇದ್ರು ಇಲ್ಲ. ಅಕ್ಕಿ ಅವತ್ತೇನ ಜಸ್ಟ್ ಮಿಸ್ ಅಷ್ಟೇ. ಅವತ್ತು ಹಿಂಗ್ ಕುತ್ಕೊಳಕ್ ಬಂದಿದ್ದ ಅಕ್ಕಿಗೆ ಬಿಡ್ರಿ, ಅದು ಹೇಳ್ಬಾರ್ದು, ಅದನ್ನ ಹೇಳಕ್ಕೂ ಹೋಗ್ಬಾರ್ದು. ಆ ತರ ಅಕ್ಕಿಗಳು ಸಿಕ್ಕಲ್ಲ ಜುಮ್ಮಂದಲ್ಲಿ. ನನ್ ಜುಮ್ಮಂದಲ್ಲಿ ಆ ತರ ಅಕ್ಕಿ ಇದುವರೆಗೂ ನೋಡೇ ಇಲ್ಲ ಬಿಡ್ರಿ. ಯಾವ್ದು ಸರ್ ಅದು ಅಕ್ಕಿ? ಅದು ಇದೇ ಜಾಕ್ ಅವ್ರ ಅಪ್ಪನೇ. ಜಾಕ್ ಅವ್ರ ಅಪ್ಪನೇ ಅಂದ್ರೆ ಅದು ಬ್ಲಡ್ ಲೈನ್ ಇನ್ನ ಇಟ್ಕೊಂಡ್ ಬಂದಿದ್ದೀರಾ ಸರ್. ಇನ್ನೊಂದೇನಂತ ಹೇಳಿದ್ರೆ, ಈ ಒಂದು ಲಾಂಗ್ ಟೈಮ್ ಅಂತ ಬಿಡೋದಕ್ಕೆ ಸಾಕಷ್ಟು ಇದ್ರಲ್ಲಿ ಆಯ್ತಾ, ಹೇಗೆ ಬಿಡ್ಬೇಕು ಅಂತ ನೀವ್ ಹೇಳೋದು? ಒಂದು ಲಾಂಗ್ ಟೈಮ್ ಒಂದು ಅಕ್ಕಿ ಅಂತ ಹೇಳಿದ್ರೆ ಅಕ್ಕಿನ ಹೆಂಗ್ ಗೊತ್ತಾ, ಈಗ ಇನ್ನೇನು ಬಂದೇ ಬಿಡ್ತು. ಈಗ ಬರೋ ತಿಂಗಳಿಂದ ಡಿವಾರ್ಮಿಂಗ್ ಮಾಡ್ಕೊಬೇಕು. ಡಿವಾರ್ಮಿಂಗ್ ಮಾಡ್ಕೊಂಡಾದ್ಮೇಲೆ ಪ್ರತಿಯೊಂದು ಈಗ ರೆಕ್ಕೆಲ್ ಹುಳ ಐತ್ ಗೊತ್ತಾ ಇಷ್ಟೊತ್ತು, ಹೌದು ಅವನ್ನೆಲ್ಲಾ ಇದ್ ಮಾಡ್ಕೋಬೇಕು. ಆಮೇಲೆ ಗೂಡೆಲ್ಲ ಕ್ಲೀನ್ ಮಾಡ್ಕೋಬೇಕು. ಬೆಳಿಗ್ಗೆ ನಾವ್ ಬಂದು 4:00ವರೆಗೆ ಎದ್ದಿ ಅಕ್ಕಿನ ನಿದ್ದೆಗೆಡಿಸ್ಬೇಕು. ನಿದ್ದೆಗೆಡ್ಸಿ ಅದಕ್ಕೆ ರೆಡಿ ಮಾಡ್ಕೋಬೇಕು. ಕೈಯಲ್ಲಿ ಹಿಂಗೆ ಕೈ ಉಡನ್ ಮಾಡ್ಕೊಂಡಿ ಆಮೇಲೆ ಆ ಕಾಡಲ್ಲ ಅಕ್ಕಿ. ಓಕೆ. ಅಲ್ಲ ಇವಾಗ ನನ್ಗೇನಂತ ಹೇಳಿದ್ರೆ, ಯಾವ ರೀತಿಲಿ ಒಂದು ಬ್ಲಡ್ ಲೈನ್ ನೋಡ್ಬೇಕಾಗತ್ತಾ, ಇಲ್ಲ ಅಂತ ಹೇಳಿದ್ರೆ ನಾವು ಕೂಡ ಟ್ರೈನ್ ಮೇಲೆ ಅದು ಡಿಪೆಂಡ್ ಆಗತ್ತಾ? ಬ್ಲಡ್ ಲೈನ್ ಇರ್ಲೇಬೇಕು, ಇಲ್ಲ ಅಂದ್ರೆ ಯಾವ ಅಕ್ಕಿನೂ ಆಡಲ್ಲ. ಬ್ಲಡ್ ಲೈನ್ ಅದನ್ನ ನೋಡ್ಕೋಬೇಕು. ಡೈಲಿ ನೋಡ್ಕೊಳ್ಳೋರ್ಗೆ ಗೊತ್ತಿರುತ್ತೆ ಈ ಅಕ್ಕಿ ಹೆಂಗ್ ಹೋಗುತ್ತೆ ಹೆಂಗ್ ಬರುತ್ತೆ. ಅಲ್ಲೆಲ್ಲಾರು ಹೋಗಿ ಅಲ್ಲೆಲ್ಲ ಹೋಗಿ ಕುತ್ಕೊಂಡ್ಬಿಡ್ತವೆ. ಅವೆಲ್ಲ ಅಕ್ಕಿ ಎಲ್ಲಿ ಹೋಯ್ತೈತೆ ಅವೆಲ್ಲ ನೋಡ್ತಾ ಇರ್ಬೇಕು. ಸುತ್ತಲೂ ಹುಡುಗರುಗಳ್ನ ಕವರ್ ಮಾಡ್ಕೋಬೇಕು. ಎಲ್ಲಿ ಹೋಯ್ತೈತೆ, ಏನ್ ಮಾಡ್ತೈತೆ, ಈ ಅಕ್ಕಿ ಹಿಂಗ್ ಹೋಯ್ತಲ್ಲ, ಹಿಂಗೆ ಎಲ್ಲಿ ಬಂತು, ಹೆಂಗ್ ಹೋಯ್ತು, ಬಂತ ಮನೆ ಮೇಲೆ ಇಷ್ಟು ಟೈಮ್ ಅಂತ ಫಿಕ್ಸ್ ಮಾಡ್ತಾರೆ. ಅವಾಗ ಕರೆಕ್ಟ್ ನೋಡ್ಕೋಬೇಕು. ಬಂದು ಮನೆ ಮೇಲೆ ಹೋಯ್ತಾ ಇರ್ಬೇಕು ಅಕ್ಕಿ. ಅದು ಬೇಜಾನಿದೆ ಇದ್ರಲ್ಲಿ ಮಾತ್ರ ಅಕ್ಕಿ ವಿಷಯದಲ್ಲಿ ನಾವು ಅನುಭವಿಸಿರಷ್ಟು ಕಷ್ಟ ಇನ್ಯಾವುದೂ ಇಲ್ಲ. ಸರಿ, ಇವಾಗ ಒಂದು ಅಕ್ಕಿ ಅಂತ ತಗೊಂಡಾಗ ಒಂದು ಅಕ್ಕಿ ಸಿಂಪ್ಟಮ್ಸ್ ದೂರ ಭಾರ ಹೋಗೋದ್ ನೋಡ್ತೀರಾ, ಇಲ್ಲ ಮನೆ ಹಿಡ್ಕೊಂಡು ಆಡೋದ್ ನೋಡ್ತೀರಾ, ಇಲ್ಲ ಚುಕ್ಕಿ ಕಚ್ಚೋದ್ ನೋಡ್ತೀರಾ? ಯಾವ ರೀತಿ ದೂರ ಹೋಗ್ಬೇಕು, ದೂರ ಭಾರ ಹೋಗ್ಬೇಕು. ಅಕ್ಕಿ ಆಪೋಸಿಟ್ ಗಾಳಿಗೆ ಯಾವಾಗ ನುಗ್ತದೋ ಅದು ಕಿಲಾಡಿ ಅಕ್ಕಿ. ಗಾಳಿಗೆ ಆಡದೆ ಹೋದ್ರೆ ಅದು ಅಷ್ಟೇ, ಅದು ಗಿರೆಬಾಜಿ ಅಲ್ಲ ಅಂತೀರಾ ನಿಮ್ ಪ್ರಕಾರ? ಸರಿ ಸರ್, ಓಕೆ. ಇವಾಗ ನಾನೊಂದು ಅಕ್ಕಿ ಸಾಕ್ಬೇಕು ಅಂತ ಬಂದಾಗ ನಾನು ಅಕ್ಕಿಗಳಲ್ಲಿ ಯಾವ ಒಂದು ಕ್ವಾಲಿಟೀಸ್ ನೋಡ್ಬೇಕಾಗತ್ತೆ? ಅದು ನಾನು ಇದುವರೆಗೂ ಜೀವಮಾನದಲ್ಲಿ ಕಣ್ಣು ಪಣ್ಣು ಏನೋ ನೋಡಿಲ್ಲ. ಓಕೆ. ನನ್ಗೆ ಅಕ್ಕಿ ಹೆಂಗ್ ಗೊತ್ತಾ, ಆಕಾಶದಲ್ಲಿ ಆಡಿರೋದ್ ನೋಡ್ಬೇಕು. ಆಡಿರೋದ್ ನೋಡಿದ್ರೆ ನಾನ್ ಗೂಡೋಡಿಕೆ ಅಕ್ಕಿ ಕಂತೀನಿ ಗೆಲ್ವಾ, ಅವಕ್ಕಿ ನನ್ ಮುಟ್ಟಕ್ಕೆ ಹೋಗಲ್ಲ. ಸರಿ ಸರ್, ಓಕೆ. ಇಷ್ಟೊತ್ತರೆಗೂ ನಾನು ನಿಮ್ಮ ಹತ್ರ ಮಾತಾಡ್ಬೇಕಾದ್ರೆ, ಈ ಇಂಟರ್ವ್ಯೂ ಮಾಡಕ್ಕಿಂತ ಮುಂಚೆ ನಿಮ್ಮ ಹತ್ರ ಮಾತಾಡಿದೆ ನಿಮ್ಮಲ್ಲಿ ಏನು ಅಂತ ಹೇಳ್ಬಿಟ್ಟು. ನೀವು ಅವಾಗ ಒಂದು ಮಾತುಗಳು ಹೇಳಿದ್ರಿ, ಇದು ಇಂಥವ್ರ ಮನೆಯದಕ್ಕಿ, ಇದು ಇಂಥವ್ರ ಮನೆಯದಕ್ಕಿ, ಇದು ಇಂಥವ್ರ ಮನೆಯಿಂದ ತಂದಿದ್ದೀನಿ ಅಂತ ಹೇಳಿದ್ರಿ. ಅವ್ರ ಹೆಸರು ಹೇಳಂಗಿದ್ರೆ ನಿಮ್ ಇಷ್ಟ, ಹೇಳ್ಬೋದು, ಇಲ್ಲ ಅಂದ್ರೆ ಬೇಡ. ಅವಾಗ ನೀವೇನ್ ಮಾಡಿದ್ರಿ, ಇಂಥವ್ರ ಮನೆ ಅಕ್ಕಿ ಇದು ಆಡುತ್ತೆ ಅಂತ ಹೇಳಿದ್ರಿ. ಅದು ಒಂದು ಬ್ಲಡ್ ಲೈನಾ? ಹೌದು, ಅದು ಇಂಜಿನಿಯರ್ ಮನೆಯಿಂದ ಭಾರ್ಗವ್ ಕೊಟ್ಟ. ಆ ಭಾರ್ಗವದ್ರಲ್ಲಿ ಸಬ್ಜಗಂಡ್ ಆಡೈತೆ. ಅದು 13 ಅವರ್ ಆಡಿ ನಾನ್ ರೆಕ್ಕೆ ಹೊಡೆದಿಕೊಂಡಿದೀನಿ. ನೆಕ್ಸ್ಟ್ ವರ್ಷ ಅದನ್ನೇ ಬಿಡೋದು. ಜಾಕ್ ಗಂಡು ಯಾರ ಮನೆದು ಅಂತ ಗೊತ್ತಿಲ್ಲ. ಅದು ಪಕ್ಕ ಆಡುತ್ತೆ. ಹನಿ ಮನೆದು, ಹನಿ ಮನೆದು ಮಾತ್ರ ಗಿಣಿಯನ ಗಾಡಿ ಇದೆ. ಅವನೇ ಕೊಟ್ಟಿದ್ದು. ಅಣ್ಣ ನೀನ್ ಮಡಿಕಣ ಅಕ್ಕಿ ಆಡುತ್ತೆ ಅಂದ್ಬಿಟ್ಟು ಕೊಟ್ಟ. ಟೋಟಲಿ ಅನಿಲ್ ಅವರು ನಿಮ್ಗೆ ಎಷ್ಟು ಅಕ್ಕಿ ಕೊಟ್ಟಿದ್ದಾರೆ ಸರ್? ನನ್ಗೆ 2 ಅಕ್ಕಿ ಕೊಟ್ಟ. 2 ಅಕ್ಕಿನೂ ಅದ್ರಲ್ಲಿ ಮುರಿ ಮಾಡಿಸ್ ಬಿಡೋಣ
ಆಡ್ತೈತೆ. ಹ್ಮ್. ನಾನು ಅದಕ್ಕೆ ಉಲ್ಟಂ ಪಲ್ಟಂ ಮಾಡಿದೆ. ಹ್ಮ್. ಉಲ್ಟಂ ಪಲ್ಟಂ ಮಾಡೋದಕ್ಕೆ ಎರಡರಲ್ಲೂ ಆಡ್ಬಿಡ್ತು ಅಕ್ಕಿ. ಆ ಜೊತೆಲೂ ಆಡ್ತು ಈ ಜೊತೆಲೂ ಆಡ್ತು. ಹ್ಮ್. ಓಕೆ, ನೀವು ಇವಾಗ ಹೇಳಿದ್ರಲ್ವಾ ಬ್ಲಡ್ ಲೈನ್ ಅಂತ ಏನ್ ಹೇಳಿದ್ರಿ, ಆ ಬ್ಲಡ್ ಲೈನ್ ನ ನೆಕ್ಸ್ಟ್ ನೀವು ಮಾಡೋವಂತ ಪಟ್ಟಗಳು ಆ ಬ್ಲಡ್ ಲೈನ್ ಅಲ್ಲಿ ಬರ್ತಾವ? ಪಕ್ಕ ಬರುತ್ತೆ. ನಾನು ಅಷ್ಟಲ್ದೆಲ್ಲ ಅಕ್ಕಿ ನಿಮ್ ಮಡಗಕ್ಕೆ ಹೋಗಲ್ಲ. ನಮ್ ಮನೆ ಒಳಗೆ ಏನಕ್ಕೆ ಮಡ್ಕೊಂಡಿದ್ದೀನಿ ಹೇಳ್ರಿ, ನೀವು ಬಂದ್ ನೋಡ್ರಲ್ವಾ. ಮನೆ ಒಳಗೆ ಏನಕ್ಕೆ ಮಡಗ್ತೀನಿ ಹೇಳ್ರಿ. ಅಲ್ಲ, ಇನ್ನೊಂದ್ ಏನಂತ ಹೇಳಿದ್ರೆ, ಇವಾಗ ಒಂದು ಜೊತೆ ಮಾಡಿದಾಗ ಒಂದು ಜೊತೆ ಮಾಡಿದಂತ ಪಟ್ಟಗಳು ಎಲ್ಲಾ ಮಾಡೋ ಪಟ್ಟಗಳು ಆಡಲ್ಲ ಅಂತ ದೊಡ್ಡೋರು ಹೇಳ್ತಾರೆ. ಒಂದು ಜೊತೆಲಿ ಒಂದೇ ಪಟ್ಟ ಆಡೋದು, 2 ಪಟ್ಟ ಮಾಡಿದ್ರೆ ಒಂದೇ ಪಟ್ಟ ಆಡೋದು. ಅದ್ರಲ್ಲಿ ಗಂಡಾಗಿರ್ಬೋದು ಹೆಣ್ಣಾಗಿರ್ಬೋದು, ಅದನ್ನ ಕ್ಲೀನ್ ಆಗಿ ನೋಡ್ಕೋಬೇಕು. ಒಂದು ಬ್ರೀಡಿಗೆ ಬರುತ್ತೆ, ಒಂದು ಫ್ಲೈಯಿಂಗ್ ಹೋಗುತ್ತೆ. ಓಕೆ, ಇವಾಗ ನೀವು ಬ್ರೀಡರು ಮತ್ತೆ ಫ್ಲೇಯರು ಅಕ್ಕಿಗಳಲ್ಲಿ ಯಾವ ತರ ನೋಡ್ತೀರಾ? ನಾನೇ ಲಾಸ್ಟ್ ಕರಿ ತುಂಡ ಇರ್ಬೇಕು. ನಿಮಗೆ ಲಾಸ್ಟ್ ಗರಿ ತುಂಡ ಇರ್ಬೇಕು. ಲಾಸ್ಟ್ ಕರಿ ತುಂಡ ಇದ್ರೆ ಹೆಂಗ್ ಬೇಕಾದ್ರೆ ಅಕ್ಕಿ ಆಡ್ತದೆ. ಓಕೆ, ಅಲ್ಲ ಸುಮಾರಷ್ಟು ಏನಂತ ಹೇಳಿದ್ರೆ, ಇವಾಗ ಲಾಸ್ಟ್ ಗರಿ ಬಂದ್ಬಿಟ್ಟು ಉದ್ದ ಇರ್ಬೇಕು ಅಂತ ಸುಮಾರು ಜನ ಹಿರಿಯರು ಹೇಳ್ತಾರೆ. ನಾನ್ ಇದುವರೆಗೂ ನನ್ನ ಬುದ್ಧಿ ಕಲ್ತಾಗಿಂದಲೂ ಲಾಸ್ಟ್ ಕರಿ ತುಂಡ ಇದ್ರೆ ಮಾತ್ರ ಅಕ್ಕಿ ಹೆಂಗ್ ನಾವ್ ಹೇಳಿದ್ ಮಾತು ಕೇಳ್ಬಿಡ್ತದೆ. ಓಕೆ ಸರ್, ಇವಾಗ ನೀವು ಒಂದು ಅಕ್ಕಿ ಅಂತ ಉಡಾನ್ ಸೆಟ್ ಮಾಡ್ತೀರಲ್ಲ, ಯಾವ ರೀತಿಲಿ ಮಾಡ್ತೀರಾ? ನಾನು ಡೈಲಿ ಚಚ್ಕೊಬತ್ತಾ ಇರ್ತೀವಿ. ಅದನ್ನ ನೋಡ್ತೀನಿ. ಒಂದ್ ದಿವಸ ಬಿಟ್ಟು ಒಂದ್ ದಿವಸ ಸ್ನಾನಕ್ ಬಿಟ್ಟು ನೋಡ್ತಾ ಇರ್ತೀನಿ. ಅದ್ ಯಾವಾಗ ಒಂದ್ ದಿವಸ ಸ್ನಾನ ಈಜ್ ಹೊಡಿತು, ಮನೆ ದಿವಸ ಬಿಟ್ಟಾಗ ಬಾಲ ಕಟ್ಬಿಡ್ತೀನಿ. ಬಾಲ ಕಟ್ಬಿಟ್ಟಾಗ ಯಾವಾಗ 5 ಅವರ್ ಆಡ್ತಾ ಬಿಡು, ಬಾಲ ಬಿಚ್ಚೂರಿ ಇದಂತೂ ಕಿತ್ಕೊಂಡ್ ಹೋಯ್ತದೆ ಅಂತ ಗೊತ್ತು ಅಂದ್ಬಿಟ್ಟು ನಾವು ಗೂಡೊಳಿಕ್ ಹಾಕತ್ತೀವಿ. ಸರ್, ಆಮೇಲೆ ಇನ್ನೊಂದೇನಂತ ಹೇಳಿದ್ರೆ, ನೀವು ಇಷ್ಟು ಲಾಂಗ್ ಟೈಮು ಬಿಡ್ತಾ ಬರ್ತಾ ಇದೀರಲ್ಲ, ಈ ವರ್ಷ ಮಾಡಿದ ಪಟ್ಟಗಳನ್ನ ಏನಾದ್ರು ಬಿಡೋ ಅಂತ ಇದ್ ಮಾಡ್ತೀರಾ, ಇಲ್ಲಾಂದ್ರೆ ಹಳೆ ಅಕ್ಕಿಗಳನ್ನ ಬಿಡ್ತೀರಾ ಸರ್? ಈ ವರ್ಷ ಮಾಡಿರೋ ಪಟ್ಟಗಳೇ ಬಿಡ್ತೀನಿ. ಈಗ ಈ ವರ್ಷ ಮಾಡಿರೋ ಪಟ್ಟಗಳೇ ಬಿಡ್ತೀರಾ. ಒಂದು ಪಟ್ಟ ಬಿಡ್ಬೇಕು ಅಂದ್ರೆ ಸ್ಟಾರ್ಟ್ಅಪ್ ಅಲ್ಲಿ ಏನ್ ನೀವು ತಗೊಳ್ತೀರಾ? ಯಾವ ತರ ಓಡಿಸ್ಕೊಂಡ್ ಬರ್ತೀರಾ ಅದನ್ನ? ನಾನ್ ಮಾಮೂಲಿ ನಿಮ್ಗೆ ಗೊತ್ತಲ್ಲ, ಈಗ ಬಂದ್ ನೋಡ್ತಾ ಇದ್ದೀರಾ, ನಾನ್ ಛತ್ರಿ ಕಟ್ಟಿಲ್ಲ ಏನಿಲ್ಲ. ನಾನು ಹಿಂಗೆ ಕುತ್ಕೋಬೇಕು. ಆಮೇಲೆ ಅದನ್ನ ಎಷ್ಟೊತ್ತು ಛತ್ರಿ ಕಟ್ಟಿದ್ರೆ ಆರಾಮಾಗಿ ಬರ್ತದೆ, ರೂಢಿ ಮಾಡ್ಕೊಂಡ್ಬಿಡ್ತೀನಿ. ಓಕೆ, ಆ ಒಂದು ಪಟ್ಟಗಳನ್ನ ಲಾಂಗ್ ಟೈಮ್ ತಗೋಬೇಕು ಅಂದ್ರೆ ಅದಕ್ಕೆ ಏನೇನು ಒಬ್ಬ ದಾವಡಿಯವರು ಮಾಡ್ಬೇಕಾಗತ್ತೆ ಸರ್? ಅದಕ್ಕೆ ದಮ್ ನೀರ್ ಕೊಡ್ಬೇಕು ಸರ್. ಓಪನ್ ಫಸ್ಟ್ ಅದನ್ನ ದಮ್ ಕುಂಡಿಸ್ಕೊಬೇಕು. ದಮ್ ಕುಂಡಿಸ್ಕೊಂಡ್ರೆ ಅದಕ್ಕೆ ಡಿವಾರ್ಮಿಂಗ್ ಎಲ್ಲ ಆಗಿರ್ಬೇಕು. ದಮ್ ಕುಂಡಿಸ್ಕೊಂಡ್ರೆ ನಮ್ ಕೈ ಸಿಕ್ತು ಅಕ್ಕಿ ಅಂದ್ರೆ ಆರಾಮಾಗಿ ಅಡ್ಸ್ಕೋಬಹುದು. ಏನೇನೋ ಮಾಡ್ತಾರೆ, ಯಾರ್ಯಾರೋ ಹೇಳ್ತಾವ್ರೆ ದವಾ ಹಾಕ್ತಾರೆ, ಅದು ಇದು ಅವೆಲ್ಲ ಸುಳ್ಳು. ಅದಕ್ಕಿರೋದೇ ಎಷ್ಟು ಸಾಸಿವೆ ಕಾಳು, ಅದಕ್ಕೆ ಬ್ರೈನ್ ಬಂದಿ ಸಾಸಿವೆ ಕಾಳು. ದವಾ ಗಿವ ಅವೆಲ್ಲ ಸುಳ್ಳು. ಜಾತಿಯಲ್ಲಿರೋ ಕೋತಿ ಮರಿನೂ ಆಡ್ತದೆ. ಜಾತಿಯಲ್ಲಿ ಇರ್ಬೇಕು ಅಕ್ಕಿ, ಕೋತಿ ಮರಿನೂ ಆಡ್ತದೆ. ಅವೆಲ್ಲ ಇವೆಲ್ಲ ಹೇಳ್ಕೊಂಡ್ ಬಂದವ್ರಲ್ಲ, ಅದೆಲ್ಲ ಸುಳ್ಳು. ದವಾ ಹಾಕ್ತಾರೆ, ದವಾ ಹಾಕದ್ಮೇಲೆ ಅಕ್ಕಿ ಆಡ್ತದೆ. ದವಾ ಏನಿಲ್ಲ, ಅದೇನ್ ಗೊತ್ತಾ, ದಮ್ ನೀರು. ನಾವು ಫಸ್ಟ್ ದಮ್ ನೀರ್ ಹೆಂಗ್ ಕೊಡ್ತೀವಿ, ದಮ್ ನೀರ್ ಕೊಟ್ಟಿ ಅಕ್ಕಿನ ರೆಕ್ಕೆ ಫ್ರೀ ಮಾಡ್ಕೊಂಡು ಹೆಂಗ್ ಕುಂಡಿಸ್ಕೊತೀವಿ, ಅದ್ರ ಮೇಲೆ ಡಿಪೆಂಡ್ ಆಗ್ಬಿಡುತ್ತೆ. ಸರ್, ಇನ್ನೊಂದೇನಂತ ಹೇಳಿದ್ರೆ, ಒಂದು ಪಟ್ಟ ಅಂತ ಬಿಟ್ಟಾಗ ಇವಾಗ ನೀವು ಆಲ್ಮೋಸ್ಟ್ ಇವಾಗ ಬಿಟ್ರಿ, ಅವಾಗ ಏನಾಯ್ತು, ಇವಾಗ ನೀವು ಒಂದು ಅಕ್ಕಿನ ಇವಾಗ ದಸ್ತಾ ಮಾಡಿದ್ರಿ, ಅಂದ್ರೆ ಸುಮ್ಮನೆ ಇವಾಗ ನೋಡಿ ಆ ತರ ನಾವು ಕುಣಿಸ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರಿ. ಕುಣಿಸ್ದಾಗ ಏನಾಯ್ತು, ಅದೊಂದು ಸುಮಾರು ಒಂದು ಅರ್ಧ ಗಂಟೆ ಆಡ್ಬಿಟ್ಟು ಬಂದು ಕುತ್ಕೋತು, ಅವಾಗ ಬಾಯಿ ಬಿಡ್ತದು. ಆಯ್ತಾ, ಬಾಯಿ ಬಿಡ್ತು. ಏನಕ್ಕೆ ಬಿಡ್ತು ಬಾಯಿ? ಅದು ಅದಕ್ಕಿನ್ನ ದಮ್ ನೀರ್ ಹಾಕಿಲ್ಲ ನಾನು. ಓಕೆ, ಅದಕ್ಕೆ ನಾನ್ ದಮ್ ನೀರ್ ಹಾಕಿದ್ಮೇಲೆ ಬಾಯಿ ಹಂಗೆ ಇದಾಗುತ್ತೆ. ದಮ್ ನೀರೇ ಕೊಟ್ಟಿಲ್ಲ ಅದಕ್ಕೆ. ದಮ್ ನೀರ್ ಕೊಡ್ತೀನಿ. ದಮ್ ನೀರ್ ಕೊಟ್ಟ ಆದ್ಮೇಲೆ ಆರಾಮಾಗಿ ಆಟೋಮೆಟಿಕ್ ಆಗಿ ನಿಂತ್ಕೊಂಡ್ಬಿಡ್ತದೆ ಅದು. ಅಂದ್ರೆ ನೀವ್ ಹೇಳೋದು ಅಂತ ಹೇಳಿದ್ರೆ, ಯಾವುದೇ ಕಾರಣಕ್ಕೂ ಏನೂ ಹಾಕದೇನೆ ಒಂದು ಸಾಚವಾಗಿ ಅಕ್ಕಿ ಆರಿಸಬಹುದು ಅಂತೀರಾ? ಪಕ್ಕ ಸರ್, ನಾನು ಓಪನ್ ಆಗಿ ಹೇಳ್ಬಿಡ್ತೀನಿ. ಯಾರು ಎಷ್ಟು ಎಲ್ಲೆಲ್ಲಿ ಅಕ್ಕಿ ಬಿಡ್ತಾವ್ರ, ಸಾಸಿವೆ ಕೊಡ್ರಿ, ಜವೆ ಗೋಧಿ ಕೊಡ್ರಿ, ಏಟ್ ಜಾಸ್ತಿ ಆಯ್ತು ಅಂದ್ರೆ ಜವೆ ಗೋಧಿ ಕೊಡಿ, ಆರಾಮಾಗಿ ಅಕ್ಕಿ ಆಡ್ಕೊಂಡ್ ಕೂತ್ಕೋತವೆ. ಅದು ಬಿಟ್ಟಿವೆಲ್ಲ ಫುಲ್ಲು ಇದೇನೋ ದವಾ ಹಾಕ್ತಾರೆ. ನಾನು ಏಟ್ಗೆ ಬರ್ಲಿಲ್ಲ ಅಕ್ಕಿ, ಅವಾಗ ಏನ್ ಮಾಡೋಣ? ಏಟೆ ಎತ್ತಲಿಲ್ಲ, ಬರ್ಲಿಲ್ಲ. ಜಾತಿಲಿರೋ ಅಕ್ಕಿ ಏಟ್ ಹೊಡಿತವೆ. ಏನಾರು ಆಟೋಮೆಟಿಕ್ ನೀವೇನಾರು ಮಾಡಕ್ ಹೋದ್ರೆ ಅದು ಹಂಗ ಆಯ್ತವೆ. ಜಾತಿಲಿದ್ರೆ ಮಾತ್ರ ಪಟ್ ಅಂತ ಹೊಡಿತವೆ. ಸರಿ ಸರ್, ಓಕೆ. ಇವಾಗ ನೀವು ಅಕ್ಕಿ ಪಟ್ಟಗಳಿಂದ ಹಿಡಿದು ದೊಡ್ಡ ಅಕ್ಕಿಗೆ ಎಲ್ಲದಕ್ಕೂ ಒಂದೇ ಹೇಳಿದ್ದೀನಿ ಅಂದ್ರೆ, ನೀವು ಫಸ್ಟ್ ದಮ್ ಕುಣಿಸಿ ಅಂತ. ದಮ್ಮು ನಾನು ಕುಣಿಸ್ಬೇಕು ಅಂತ ಹೇಳಿದ್ರೆ ನನ್ನ ಅಕ್ಕಿಗೆ ನಾನು ಏನ್ ಮಾಡ್ಬೇಕಾಗುತ್ತೆ ಸರ್? ಬೆಳಿಗ್ಗೆ ಎದ್ದೊಳೆ ಅಕ್ಕಿನ ಒಂಚೂರು ಹಿಂಗ್ ಅಂದ್ರೆ ಕೈಯಲ್ಲಿ ಫಸ್ಟ್ ರೆಕ್ಕೆ ಫ್ರೀ ಮಾಡ್ಕೊಳ್ರಿ. ಆಮೇಲೆ ಸಾಸಿವೆ ಹಾಕಿದ್ರೆ ಇದಾಗುತ್ತೆ. ಹಂಗೆ ಒಂದೊಂಚೂರು ದೂರ ಎಸಿಬಾರ್ದು. ದೂರ ಹೆಸರು ಹೊಂಟೋಯ್ತವೆ ರೆಕ್ಕೆ ಹೇಳ್ಕೊಂಡಿ.
ಮನೆ ಮೇಲೆ ಹಿಂಗೆ ಎಸ್ಕೊಂಡ್ ಕುತ್ಕೊಂಡ್ರೆ ಆರಾಮಾಗಿ ದಮ್ ಕುತ್ಕೋತದೆ. ಆಮೇಲೆ ದೂರ ತಗೊಂಡೋಗ್ ಬಿಟ್ರೆ ಎಷ್ಟು ದೂರ ಬಿಡ್ತೀರೋ ಅಷ್ಟು ಬೇಗ ಕಳ್ಳ ಮಾಡ್ಕೋಬೇಕು. ಕಳ್ಳ ಮಾಡ್ಕೊಂಡು ದೂರ ಬಿಟ್ಕೊಂಡ್ ಬರ್ತಾ ಇರ್ಬೇಕು. ಸರ್, ಇವಾಗ ಒಂದ್ ಅಕ್ಕಿ, ಇವಾಗ ನೀವ್ ಹೇಳ್ತಾ ಇರೋದು ಪಟ್ಟಗಳಿಗೆ ಆತರ ಮಾಡ್ಬೇಕು ಅಂತ ಹೇಳ್ತಾ ಇದೀರಾ. ಒಂದು ಪಟ್ಟಗಳಿಗೆ ನಾನು ಇವಾಗ ಕಳ್ಳ ಅಂದ್ರೆ ಇವಾಗ ಸ್ಟಾರ್ಟಿಂಗ್ ಅಲ್ಲಿ ಇವಾಗ ನಾನು ಏನಂತ ಹೇಳಿದ್ರೆ ಅಕ್ಕಿ ಕಳ್ಳ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕಾಗತ್ತೆ ಸರ್? ಒಂದು ಪಟ್ಟಗಳನ್ನ ಫಸ್ಟ್ ಸ್ಟಾರ್ಟ್ಅಪ್ ಅಂದ್ರೆ ಮೊದಲನೇ ಇದರಲ್ಲಿ ನಾನು ಅಕ್ಕಿ ಇವಾಗ ಗೂಡಿಂದ ತೆಗ್ದು ಛತ್ರಿ ಮೇಲೆ ಹಾಕ್ತೀನಿ ಅಂತ ಇಟ್ಕೊಳ್ಳಿ. ಅದನ್ನ ನಾನು ಕಳ್ಳ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ಬೇಕು ಅದನ್ನ? ಸಾರ್ ಅದು ಹಂಗೆ ಅಕ್ಕಿ ಈಚೆ ಬಿಟ್ಕೊಂಡು ಮೇವು ಕೊಡ್ತಾ ಇರ್ಬೇಕು. ಮೇವು ಕೊಟ್ಟಿ ಮೇಲಕ್ಕೂ ಕೆಳಕ್ ಇಳಿಸ್ಕೊಂಡ್ರೆ ಅವೆಲ್ಲೂ ಮನೆ ಬಿಟ್ಟು ಹೋಗಲ್ಲ. ಅದು ಜಾತಿಲಿದ್ರೆ ಜಾತಿಲಿಲ್ಲ ಅಂದ್ರೆ ಹೋಯ್ತಾ ಇರ್ತವೆ. ಅಲ್ಲ, ಯಾಕಂದ್ರೆ ಇವಾಗ ಸಾಕಷ್ಟು ಜನ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಇವಾಗ ಒಂದು ದಾವಡಿಯವರು ಅಕ್ಕಿನ ಏನ್ ಮಾಡ್ತಾರೆ, ನೀರಲ್ಲಿ ನೆನ್ಸ್ಬಿಟ್ಟು ಛತ್ರಿ ಮೇಲೆ ಒಂದ್ 2 ಅವರ್ 3 ಅವರ್ ಹಾಕ್ತಾರೆ. ಅದಂಗೇ ಒಂದು ಕಳ್ಳ ಆಗಿ ಆ ಛತ್ರಿ ಬಿಟ್ಟು ಮತ್ತೆ ಕೆಳಗಡೆ ಇಳಿಯೋದು, ಮೇಲೆ ಹತ್ತೋದು, ಕೆಳಗಡೆ ಇಳಿಯೋದು ಮಾಡೋದು, ಆತರ ಕಳ್ಳ ಮಾಡ್ತಾರೆ. ನೀವ್ ಯಾವ ತರ ಮಾಡ್ತೀರಾ ಅಂತ ಕೇಳ್ತಾ ಇರೋದು. ನಾನು ಇದುವರೆಗೂ ಮೇಲ್ ಬಿಡ್ತೀನಾ, ಮೇಲ್ ಬಿಟ್ಟಿಗೆ ಬೆಳಗ್ಗೆ ಸಾಯಂಕಾಲ ಅಲ್ಲೇ ಕೂತಿರ್ಬೇಕು. ಸಾಯಂಕಾಲ ಬಂದು ಒಂಚೂರು ಕರೆಕ್ಟ್ 5:15 ಬರ್ತೀನಿ ಮಾಡಿ ಮೇಲೆ ಬಂದು ಒಂಚೂರು ರಾಗಿ ಹಾಕ್ತೀನಿ. ಅದಾಗ ಅದೇ ಇಳಿಬೇಕು. ಲೈಟ್ ಆನ್ ಮಾಡ್ತೀನಿ. ಲೈಟ್ ಆನ್ ಮಾಡ್ದಿಟ್ಟಿಗೆ ಲೈಟ್ ಬೆಳಕಲ್ಲೇ ತಿನ್ಬೇಕು. ಅದು ತಿಂದ್ರೇನೆ ಅದು. ಇಲ್ಲ ಅಂದ್ರೆ ಸಾಯಂಕಾಲ ಆದ್ರೆ ಪಚ್ಚು ಅಂತದೆ. ಸರ್, ಇವಾಗ ಒಂದು ನನಗೆ ಕರೆಕ್ಟ್ ಆಗಿ ಕ್ಲಾರಿಟಿ ಬರ್ತಾ ಇಲ್ಲ. ನಾನು ಈ ವರ್ಷ ಒಂದು ಲಾಂಗ್ ಟೈಮ್ ಬಿಡ್ಬೇಕು ಅಂತ ಪ್ರತಿಯೊಬ್ಬರಿಗೂ ಆಸೆ ಇರುತ್ತೆ. ಹೌದು. ಅದನ್ನ ನಿಮ್ ಕಡೆಯಿಂದ ಅವರಿಗೆ ಯಾವ ತರ ಮಾಡ್ಬೇಕು ಅಂತ ಒಂದ್ ಸ್ವಲ್ಪ ಏನಾದ್ರು ಹೇಳ್ಕೊಡ್ಲಿಕ್ಕೆ ಆಗತ್ತಾ? ದಿನ ಕರೆಕ್ಟ್ ಬೆಳಗ್ಗೆ ಬಂದು 4:30-5 ಗಂಟೆಗೆ ಎದ್ದಿ ಅಕ್ಕಿನ ಎಬ್ಬರ್ಸ್ಬಿಟ್ಟು ನಿದ್ದೆಗೆಡಿಸ್ಬೇಕು. ಮೇನು ನಿದ್ದೆಗೆಡ್ಸಿ ಅಕ್ಕಿ ಬಿಡ್ಕೋಬೇಕು. ನಿದ್ದೆ ಗಣ್ಣಲ್ಲಿ ಅಕ್ಕಿ ಬಿಟ್ರೆ ಯಾವ್ದೇ ಕಾರಣಕ್ಕೂ ಬಿಟ್ಟಿದ್ದ ಜಾಗದಲ್ಲಿ ಪಾಚ್ಕೊಂಡ್ಬಿಡ್ತದೆ. ಅದಕ್ಕೆ ಅಂದ್ರೆ ಬೆಳಿಗ್ಗೆನೆ 7 ಗಂಟೆ 6 ಗಂಟೆಗೆ ದಸ್ತಾ ಹಾಡು ಹಾಕ್ಲೇಬೇಕು. ಒಳ್ಳೆ ಹಾಡು ಅವ್ರಿಗೆ ಇಷ್ಟ ಬಂದಿದ್ದು. ನಮ್ಗೇನೋ ನಮ್ ಜೈ ಜನಾರ್ದನ ಆಗೈತೆ. ನನಗೆ ಅದು ಫೇವ್ರೇಟ್ ಹಾಡು ಜೈ ಜನಾರ್ದನ ಹಾಕಿದ್ರೆ. ಬೇರೆಯವ್ರಿಗೆ ಯಾವ ಹಾಡು ಬರುತ್ತೋ ಆ ಹಾಡು ಅವ್ರ ಮನೆ ದೇವ್ರ ಹಾಡು ಹಾಡ್ಕೊಂಡು ಅದನ್ನ ನಿದ್ದೆಗೆಡಿಸ್ಬೇಕು. ಅಕ್ಕಿ ನಿದ್ದೆಗೆಟ್ರನೆ, ನಿದ್ದೆಗೆಡದೆ ಹೋದ್ರೆ ತಾಣಾಗ್ ಬಿಟ್ರೆ ಪಾಚ್ಕೊಳ್ಳೋದು ಬೇರೆ ಕಡೆ ಹೋಗಿ ಇದಾಗ್ಬಿಡುತ್ತೆ. ಅಂದ್ರೆ ನೀವ್ ಹೇಳ್ತಾ ಇರೋದು ಏನಂತ ಹೇಳಿದ್ರೆ, ಇವಾಗ 6 ಗಂಟೆಗೆ ದಸ್ತಾ ಮಾಡ್ತೀನಿ ಅಂದ್ರೆ 4 ಗಂಟೆಗೆ ಅಕ್ಕಿನ ಎಬ್ಬರಿಸಿ ಅದನ್ನ ನಿದ್ದೆಯಿಂದ ಇದು ಮಾಡಿ ಎಬ್ಬರಿಸಿ ನಿದ್ದೆ ಮಂಪರು ಕೆಡಿಸ್ಬೇಕು. ನಿದ್ದೆ ಮಂಪರು ಕೆಡ್ಸಿದ್ರೆ ಅಕ್ಕಿ ಲಾಂಗ್ ಟೈಮ್ ಅಕ್ಕಿಗಳು ಆಡೋದು. ಇಲ್ಲ ಅಂದ್ರೆ ಯಾವ್ದೇ ಕಾರಣಕ್ಕೂ ಆಡಲ್ಲ. ನನಗ್ ಗೊತ್ತಿರೋ ಪ್ರಕಾರ ನಾನು ಇದ್ರಲ್ಲಿ ನನ್ನ ಹಿಸ್ಟ್ರಿಲಿ ಭಾರ್ಗವ್ ಪಾಪ 4:45-5 ಗಂಟೆಗೆ ಓಡ್ ಬರೋನು. ಭಾರ್ಗವ್ ಎಲ್ಲಿದ್ದೆ ಅಂದ್ರೆ ಅದಕ್ಕೋಸ್ಕರ ಅವ್ನು ಅಕ್ಕಿ ಇವತ್ತವರೆಗೂ ಬೆಂಗಳೂರಲ್ಲಿ ಬಿಡ್ತಾ ಇರೋದು. ಅವ್ನು ಬಿಟ್ಟಿದ್ವಿ ಏನೇನು ಅಂತ. ಈ ವರ್ಷ ಏನಂತ ಹೇಳಿದ್ರೆ, ಇವಾಗ ನೀವೇ ಈ ವರ್ಷ ಬಿಡ್ಬೇಕು ಅಂತ ಡಿಸೈಡ್ ಮಾಡಿದೀರಾ? ಈ ವರ್ಷ ನಮ್ಮ ಮನೆ ಮೇಲೆ ಅದೇ ಜಾಗ ಗಂಡು ಬಿಡ್ತೀನಿ. ಎಲ್ಲ ಬಿಡಿ ಎಂಟರ್ ಬೆಂಗಳೂರು ತಿರುಗಿ ನೋಡ್ಬೇಕು. ಇದನ್ನೇ ಬಿಡ್ಬೇಕು ಅಂತ ಡಿಸೈಡ್ ಮಾಡಿ ಜಾಗ ಗಂಡು ಅಂತ ಕನ್ಫರ್ಮ್ ಆಗಿ ಬಿಡ್ತೀನಿ. ಸರ್, ಇವಾಗ ಏನಂತ ಹೇಳಿದ್ರೆ, ಒಂದು ಅಕ್ಕಿ ಶೋಕ್ದಾರರಿಗೆ ಸಾಕಷ್ಟು ನೋಡಿದ ಅಕ್ಕಿಗಳೆಲ್ಲ ಬೇಕು ಅಂತ ಅನ್ಸುತ್ತೆ, ಆಯ್ತಾ? ನಿಮಗೆ ಯಾಕೆ ಅನ್ಸಿಲ್ಲ? ನಿಮ್ಮಲ್ಲಿ ಅಕ್ಕಿಗಳು ನೋಡಿದ್ರೆ ಬರೀ 22 ಅಕ್ಕಿಗಳು ಮಾತ್ರ ಇಟ್ಕೊಂಡಿದ್ದೀರಾ. ನನಗೆ ಆಡಿರೋ ಅಕ್ಕಿ ಸಾಕು. ನನ್ ಕಣ್ಣೆದ್ರಿಗೆ ಆಡೈತಾ? ಆಡಿರೋ ಅಕ್ಕಿ ಇಷ್ಟೇ ಸಾಕು. 5 ಅಕ್ಕಿ ಇದ್ರೆ ಸಾಕು. 5 ಅಕ್ಕಿಲಿ ಆಟ ಆಡ್ಬೋದು. 5 ಅಕ್ಕಿನ ಕ್ಲೀನ್ ಆಗಿ ಮೇವ್ ಹಾಕೊಂಡು ಅವಕ್ಕೆ ಕಾಯಿಲೆ ಬರ್ದು ನೋಡ್ಕೊಂಡ್ಬಿಟ್ರೆ ಮುಗೀತು. ಅದ್ರಲ್ಲೇ ಆಟ ಆಡ್ಬೋದು. ಸರಿ ಸರ್, ಓಕೆ. ಇವಾಗ ಏನಂತ ಹೇಳಿದ್ರೆ, ಅಕ್ಕಿಗಳಿಗೆ ಕಾಯಿಲೆ ಅನ್ನೋದು ಪ್ರತಿಯೊಬ್ಬರಿಗೂ ತಪ್ಪಿದ್ದಲ್ಲ. ನಿಮ್ಮ ಅಕ್ಕಿಗಳಿಗೆ ಏನಾದ್ರು ಕಾಯಿಲೆ ಅಂತ ಬಂದಾಗ ನೀವ್ ಯಾವ ತರ ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ತೀರಾ ಸರ್? ನಾನು ಸೆಟ್ರಾಸೈಕ್ಲಿನ್ ಹಾಕ್ತೀನಿ. ಪಾಪ ಭಾರ್ಗವೇ ಹೇಳ್ಕೊಟ್ಟಿದ್ದು ಸೆಟ್ರಾಸೈಕ್ಲಿನ್ ಹಾಕೋಣ. ಆಮೇಲೆ ಸೀಕಲ್ ಟ್ಯಾಬ್ಲೆಟ್, ಮೀನೆಣ್ಣೆ ಮಾತ್ರ ಅಂತ ನಾನು ಕಂಪಲ್ಸರಿ ಕೊಡ್ತೀನಿ. ರೆಕ್ಕೆ ಕಿತ್ಕೊಟ್ಟಾಗಿಂದ ಹಿಡಿದು ತಿಂಗಳಿಗೆ 3 ಸತಿನಾರು ಇದನ್ನ ಹಾಕ್ತೀನಿ, ಸೀಕಲ್ ಟ್ಯಾಬ್ಲೆಟ್. ಸೀಕಲ್ ಟ್ಯಾಬ್ಲೆಟ್ ಹಾಕಿದ್ರೆ ಯಾವ್ದೇ ಕಾರಣಕ್ಕೂ ಅದಕ್ಕೆ ಕಾಯಿಲೆನೇ ಅಂಟಲ್ಲ. ಮತ್ತೇನಂತ ಹೇಳಿದ್ರೆ, ಅಕ್ಕಿಗಳು ಏನಾದ್ರು ಅಕಸ್ಮಾತ್ ಏನಾದ್ರು ಈ ಒಂದು ಸುಕ್ಕ ಆಗಂತದ್ದು ಆತರ ಆದಾಗ ಏನ್ ಮಾಡ್ತೀರಾ ಅದಕ್ಕೆ? ಅಂದ್ರೆ ಅಕ್ಕಿ ಇವಾಗ ವೆಯ್ಟ್ ಲಾಸ್ ಆಗ್ಬಿಡುತ್ತೆ, ಸುಕ್ಕ ಆಗ್ಬಿಡುತ್ತೆ, ಅವಾಗ ಏನ್ ಮಾಡ್ತೀವಿ ಗೊತ್ತಾ? ಮೇಕೆ ಹಾಲು ತತ್ತೀವಿ. ಮೇಕೆ ಹಾಲು ತಂದ್ಬಿಟ್ಟು ಅದು ಫ್ರೆಶ್ ಆಗಿ ಎಳ್ಕೊಂಬರ್ಬೇಕು. ಮೇಕೆ ಹಾಲು ಅಂದ್ರೆ ಏನೋ ಹುಡುಗರು ಏನೋ ಅನ್ಕೊಂಬಿಟ್ಟವ್ರೆ. ಅದು ಕರೆಕ್ಟ್ ಮರಿ ಹಾಕಿರ್ಬೇಕು. ಮರಿ ಹಾಲು ಕುಡಿತಾ ಇರ್ಬೇಕು. ಅದೇ ಮೇಕೆ ಹಾಲು ಕರ್ಕೊಂಬಂದಿ ಕೊಟ್ರೇನೆ ಈ ನಿಲ್ಸ್ಬಿಟ್ಟಿರ್ತಾರೆ ಮರಿಗಳನ್ನ. ಆ ಮೇಕೆ ಹಾಲು ಕೊಟ್ರೆ ಅದೇನಾಗುತ್ತೆ, ಇದಾಗ್ಬಿಟ್ಟು ಅಕ್ಕಿಗಳು ಸತ್ತೋಗ್ಬಿಡ್ತವೆ. ಫ್ರೆಶ್ ಮೇಕೆ ಹಾಲೆ ಕೊಡ್ಬೇಕು. ಆ ಟೈಮಲ್ಲಿ ಅಂದ್ರೆ ಫಸ್ಟ್ ಮರಿ ಹಾಕಿದ್ದಾಗ ಆ ಟೈಮಲ್ಲಿ ತಗೊಂಡ್ಬಂದ್ರೆ ಗಿಣ್ಣ ತರ ಹಾಲು ಬರುತ್ತಲ್ಲ, ಹೌದು, ಅದನ್ನ ಕೊಡ್ಬೇಕು ಅಂತ. ಅದನ್ನ ಕೊಡೋದ್ರಿಂದ ಏನಾಗುತ್ತೆ ಸರ್?
ಅಕ್ಕಿ ಏನಿಲ್ಲ, ಆರಾಮ ಸೂಪರ್ ಆಗಿರುತ್ತೆ. ಆಡ ಅಕ್ಕಿಗೆ ಅದ್ ಕೊಟ್ಬಿಟ್ರಂತ